ಮಾಡಲಾಗಿದೆ. ಮದನಾಯಕನಹಳ್ಳಿ ಠಾಣೆಯ ಬೈಲಕೋನೆಹಳ್ಳಿಯಲ್ಲಿ ಪೆಡ್ಲರ್ ಬಲಿಯಾಗಿದ್ದಾನೆ. ಬಾಡಿಗೆ ಮನೆಯಲ್ಲಿದ್ದು ಸ್ಟೂಡೆಂಟ್ಸ್ ಟೆಕ್ಕಿಗಳಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದ ಮೆಡಿಕಲ್ ಮತ್ತೆ ಟೂರಿಸ್ಟ್ ವೀಸಾದಲ್ಲಿ ಬಂದಿದ್ದಂತಹ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಪೊಲೀಸರು. ವೀಸಾ ಅವಧಿ ಮುಗಿದಿದ್ರು ಬೆಂಗಳೂರಿನಲ್ಲೇ ಇರ್ತಾರ ಅವರು. ಡ್ರಗ್ಸ್ ಅಡ್ಡೆ ಆಗ್ತಿದ್ಯಾ ಸಿಲಿಕಾನ್ ಸಿಟಿ ಬೆಂಗಳೂರು ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ವೀಸಾ ತಗೊಂಡು ಬಂದಿರ್ತಾರೆ. ನೈಜೀರಿಯಾದ ಪ್ರಜೆಗಳು ಮೂವರು ಬೆಂಗಳೂರಿನಲ್ಲೇ ವಾಸ ಮಾಡ್ತಾ ಇರ್ತಾರೆ. ಅದು ವೀಸಾ ಅವಧಿ ಮುಗ್ದೋಗಿರುತ್ತೆ. ಆದ್ರೂ ಕೂಡ ಈ ಪೆಡ್ಲರ್ಗಳು ಅಟ್ಟಹಾಸ ಅಂದ್ರೆ ಯಾವ ರೀತಿಯಾಗಿ ಅಂದ್ರೆ ಈ ಸ್ಟೂಡೆಂಟ್ಸಿಗೆ ಯಾರ್ಯಾರು ಡ್ರಗ್ಸ್ ವ್ಯಸನಿಗಳಿರ್ತಾರೆ ಅವರಿಗೆ ಟ್ರಾನ್ಸ್ಫರ್ ಮಾಡುವಂಥದ್ದು. ಮೆಡಿಕಲ್ ಮತ್ತೆ ಟೂರಿಸ್ಟ್ ವೀಸಾದಲ್ಲಿ ಬಂದಿರ್ತಾರೆ ಇಲ್ಲಿಗೆ. ಈಗ ಆ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಪೊಲೀಸರು. ಬಾಡಿಗೆ ಮನೆಯಲ್ಲಿ ಇದ್ಕೊಂಡು ಸ್ಟೂಡೆಂಟ್ಸ್ಗೆ ಟೆಕ್ಕಿಗಳಿಗೆ ಯಾರ್ಯಾರು ಡ್ರಗ್ಸ್ ವ್ಯಸನಿಗಳಿರ್ತಾರೆ MDMA ಕ್ರಿಸ್ಟಲ್ ಅನ್ನ ಅವರು ತಗೊಂಡು ಹೋಗಿ ಕೊಡ್ತಾ ಇರ್ತಾರೆ. 21 ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್ ಆಗಿರುವಂತದ್ದು ಈ ಮೂವರು ನೈಜೀರಿಯಾ ಡ್ರಗ್ ಪೆಡ್ಲರ್ಗಳಿಂದ. ಕಾರ್ಬನ್ ಎಸ್, ಈ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಈ ರೀತಿಯಾಗಿ ವಿದ್ಯಾರ್ಥಿಗಳನ್ನ ಹಾಳು ಮಾಡುವಂಥದ್ದು, ಡ್ರಗ್ಸ್ ಗಳನ್ನ ಮಾರಾಟ ಮಾಡಿ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ. ಇನ್ನು ಟೆಕ್ಕಿಗಳು ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲೂ ಅಷ್ಟೇ ಬೆಂಗಳೂರಿನಲ್ಲಿ ಬಂದು ಕೆಲಸ ಮಾಡ್ಕೊಂಡಿರ್ತಾರೆ. ಇತ್ತೀಚೆಗಂತೂ ಹೆಚ್ಚಾಗ್ತಾ ಇದೆ ಈ ಡ್ರಗ್ಸ್ ದಂಧೆ ಅಂತ ಹೇಳ್ಬೋದು. ಆದ್ರೆ ಈ ಪೊಲೀಸರು ಈ ರೀತಿ ಮಾಹಿತಿಯನ್ನ ಕಲೆ ಹಾಕಿ ಅವರನ್ನ ಹಿಡಿದಾಕುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಬೇರೆ ಬೇರೆ ಇನ್ನ ಗುಲ್ಬರ್ಗಾದಲ್ಲಾಗಿರ್ಬಹುದು ಈ ರೀತಿಯಾಗಿ ಗೊತ್ತೇ ಇರೋದಿಲ್ಲ ಬ್ಯಾಗ್ನಲ್ಲಿ ತಗೊಂಡು ಬರುವಂಥದ್ದು ಅಥವಾ ಎಲ್ಲೋ ಯಾರಿಗೂ ಗೊತ್ತಿಲ್ಲದೆ ಇರುವಂತ ರೂಮ್ ಅಥವಾ ಜಾಗವನ್ನ ಮಾಡಿ ಪೆಡ್ಲರ್ಗಳು ಏನು ಯಾರಿಗೂ ಮಾಹಿತಿ ಇಲ್ಲ ಅನ್ನೋ ರೀತಿಯಾಗಿ 21 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಮಾರಾಟ ಮಾಡ್ತಾ ಇದ್ರು. ಆದ್ರೆ ಪೊಲೀಸರು ಈ ಒಂದು ಜಾಲವನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ಹೇಳ್ಬೋದು. ನೈಜೀರಿಯಾದಿಂದ ಬಂದಿರ್ತಾರೆ ಇವರು. ವೀಸಾ ತಗೊಂಡು ಆ ವೀಸಾ ಅವಧಿ ಮುಗ್ದೋಗಿರುತ್ತೆ. ಆದ್ರೂ ಕೂಡ ಭಾರತದ ಪ್ರಜೆಗಳು ಅನ್ನೋ ರೀತಿಯಲ್ಲೇ ಇವರು ಯಾರಿಗೂ ನಮ್ಮ ಈ ಒಂದು ಕೆಲಸ ಗೊತ್ತಾಗ್ತಿಲ್ಲ ಅನ್ನೋ ಹಾಗೆ ರಾಜಾರೋಷವಾಗಿ ವಿದ್ಯಾರ್ಥಿಗಳನ್ನ ಈ ರೀತಿಯಾಗಿ ಡ್ರಗ್ ವ್ಯಸನಿಗಳನ್ನಾಗಿ ಮಾಡುವಲ್ಲಿ ಇವರು ಒಂದ್ ರೀತಿಯಾಗಿ ಪಾತ್ರ ವಹಿಸಿರ್ತಾರೆ. ಯಾಕಂದ್ರೆ ಇವರು ತಗೊಂಡ್ ಬಂದು ಮಾರಾಟ ಮಾಡಿ ಡ್ರಗ್ ವ್ಯಸನಿಗಳನ್ನಾಗಿ ಟೆಕ್ಕಿಗಳನ್ನ ಜೊತೆಗೆ ವಿದ್ಯಾರ್ಥಿಗಳನ್ನ ಹಾಳು ಮಾಡ್ತಾ ಇರ್ತಾರೆ. ಮಾಹಿತಿ ಸಿಕ್ಕ ಕೂಡಲೇ ಪೊಲೀಸರು ಪತ್ತೆ ಹಚ್ಚಿರುವಂಥದ್ದು ಒಂದಲ್ಲ ಎರಡಲ್ಲ 21 ಕೋಟಿ ಬೆಲೆ ಬಾಳುವಂತ ಈ MDMA ಕ್ರಿಸ್ಟಲ್ ಡ್ರಗ್ ಪೆಡ್ಲರ್ಸ್ ಬೈಲಕೋನೆಹಳ್ಳಿಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಈಗ ಈ ಮೂವರನ್ನ ವಶಪಡಿಸಿಕೊಂಡಿರುವಂಥದ್ದು. ಈಗ ಗೊತ್ತಾಗುತ್ತೆ ಯಾರ್ಯಾರು ಇವರ ಹಿಂದೆ ಇದ್ರು ಮತ್ತೆ ಯಾವ ಒಂದು ಉದ್ದೇಶದಿಂದ ಇವರು ಬೆಂಗಳೂರಿಗೆ ಬಂದ್ರು, ಇಲ್ಲಿ ಬಂದಿದ್ ಯಾಕೆ, ಮಾಡ್ತಾ ಇರೋ ಕೆಲಸ ಏನು, ಅಥವಾ ಇದೇ ಒಂದು ಪ್ಲಾನ್ ಮಾಡ್ಕೊಂಡು ಅಂದ್ರೆ ಡ್ರಗ್ ಮಾರಾಟ ಮಾಡಿದ್ರೆ ನಾವು ಸಖತ್ತಾಗಿ ಹಣ ಮಾಡ್ಬೋದು ಅಂತ ಏನಾದ್ರೂ ಬೆಂಗಳೂರಿಗೆ ಬಂದ್ರ. ವೀಸಾ ಅವಧಿ ಮುಗಿದೋಗಿತ್ತು ಆದ್ರೂ ಕೂಡ ಇಲ್ಲೇ ವಾಸ ಮಾಡ್ತಾ ಇರುವಂಥದ್ದು. ಇದು ಮಾಹಿತಿ ಗೊತ್ತಿದ್ದು ಕೂಡ ಈ ರೀತಿಯಾಗಿ ಮುಚ್ಚುಮರೆಯಿಂದ ಇಲ್ಲಿ ವಾಸ ಮಾಡ್ತಾ ಇದ್ರ. ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಈಗ ಒಟ್ನಲ್ಲಿ ಈ ಮೂವರು ನೈಜೀರಿಯನ್ ಪ್ರಜೆಗಳನ್ನ ಪೊಲೀಸರು ವಶಪಡಿಸಿಕೊಂಡು ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಅಜಯ್ ನೀಡ್ತಾ ಹೋಗ್ತಾರೆ. ಎಸ್ ಅಜಯ್, ಇತ್ತೀಚೆಗಂತೂ ಬೆಂಗಳೂರಿನಲ್ಲಿ ಈ ಡ್ರಗ್ ವ್ಯಸನಿಗಳ ಹವಾ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಅದು ಬೇರೆ ಕಡೆಯಿಂದ ಬಂದು ನಮ್ಮ ರಾಜ್ಯದ ಜನತೆಯನ್ನ, ಯುವ ಜನತೆಯನ್ನ ಹಾಳು ಮಾಡುವಂಥದ್ದು. ಈಗ ಪೊಲೀಸರು 21 ಕೋಟಿ ಮೌಲ್ಯದ ಡ್ರಗ್ ಜೊತೆಗೆ ಈ ಮೂವರನ್ನ ವಶಪಡಿಸಿಕೊಂಡಿದ್ದಾರೆ. ಇವರ ಉದ್ದೇಶ ಏನಾಗಿತ್ತು, ಜೊತೆಗೆ ಇವ್ರ ಹಿಂದೆ ಯಾರಾದ್ರೂ ಇದಾರಾ, ಈ ಬಗ್ಗೆ ಹೆಚ್ಚಿನದಾಗಿ ಹೇಳ್ತಾ ಹೋಗೋದಾದ್ರೆ? ಖಂಡಿತ ಅಂದ್ರೆ CCP ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಯಾಕಂದ್ರೆ ಲಗೇಜ್ ಗಳಲ್ಲಿ ಬ್ಯಾಗ್ ಗಳಲ್ಲಿ ಅಡಗಿಸಿಕೊಂಡು ಡ್ರಗ್ಸ್ ತರ್ತಿದ್ದಂತ ವಿದೇಶಿ ಪ್ರಜೆಗಳು ಇಲ್ಲಿ
ಕೆಲವೊಂದಷ್ಟು ಅದರಲ್ಲೂ ಕೂಡ ಪ್ರಮುಖವಾಗಿ ಪ್ರತಿಷ್ಠಿತ ಕಾಲೇಜು ಹಾಗೂ IT ಉದ್ಯೋಗಿಗಳಿಗೆ ಮಾರಾಟ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ರು. ಸದ್ಯ ಅಲ್ಲಿ ಮಾದಕ್ನಹಳ್ಳಿ ಸ್ಥಳೀಯ ಪೊಲೀಸ್ನವರಾಗಿರ್ಬೋದು, ಅದೇ ರೀತಿಯಾಗಿ CCB ಪೊಲೀಸ್ನವರು ಕೂಡ ಜಂಟಿ ಕಾರ್ಯಾಚರಣೆಯನ್ನ ನಡೆಸಿ ಇದೀಗ ಬರೋಬ್ಬರಿ 21 ಕೋಟಿ ಮೌಲ್ಯದಂತ 10 kg 270 ಗ್ರಾಂನಷ್ಟು MDMA ಕ್ರಿಸ್ಟಲ್ಗಳನ್ನ ಇದೀಗ ಸೀಸ್ ಅನ್ನ ಮಾಡಿದ್ದಾರೆ. ಜೊತೆಗೆ ಈ ನೈಜೀರಿಯನ್ಗಳಿಂದ ಪೆಡ್ಲರ್ಗಳು ಏನಿದ್ರು ಅವರ ಮೂಲಕವಾಗಿ ಬೆಂಗಳೂರಿಗೆ ತರಿಸ್ಕೊಳ್ತಾ ಇದ್ರು. ನಂತರ ಆ ಒಂದು ಮಾದಕ್ನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇರುವಂತಹ ಒಂದು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು. ಇಲ್ಲಿ ಪ್ರಮುಖವಾಗಿ ದಾಳಿಯನ್ನ ಮಾಡುವಂತ ಸಂದರ್ಭದಲ್ಲಿ ಆರೋಪಿಗಳು ಅವರ ವೀಸಾವನ್ನ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಇವರು ಮೆಡಿಕಲ್ ಹಾಗೂ ಟೂರಿಸ್ಟ್ ವೀಸಾದಲ್ಲಿ ಬೆಂಗಳೂರಿಗೆ ಬಂದಿರ್ತಾರೆ. ಆದ್ರೆ ವೀಸಾ ಅವಧಿ ಇದುವರೆಗೂ ಮುಗ್ದೇ ಹೋಗಿದೆ, ಆಲ್ಮೋಸ್ಟ್ ಸುಮಾರು ವರ್ಷಗಳೇ ಮುಗ್ದೋಗಿದೆ. ಆದ್ರೂ ಕೂಡ ಇವರು ಅಕ್ರಮವಾಗಿ ಬೆಂಗಳೂರಿನಲ್ಲಿ ಉಳ್ಕೊಂಡು ಅನಧಿಕೃತವಾಗಿ ಈ ರೀತಿಯಾಗಿ ಅಕ್ರಮವಾಗಿ ಹಣವನ್ನ ಮಾಡೋದಕ್ಕೆ ಈ ರೀತಿಯಾಗಿ ಒಂದು ಡ್ರಗ್ ಪೆಡ್ಲಿಂಗ್ ಒಂದು ಮಾಡ್ತಾ ಇದ್ರು. ಜೊತೆಗೆ ಇಲ್ಲಿ ಬಂಧಿತರಿಂದ ಈಗಾಗಲೇ ಕೋಟ್ಯಾಂತರ ರೂಪಾಯಿ ಮೌಲ್ಯದ MDMA ಕ್ರಿಸ್ಟಲ್ಗಳನ್ನ ಸೀಸ್ ಮಾಡಲಾಗಿದೆ. ಅದೇ ರೀತಿಯಾಗಿ ಅವರು ಆರೋಪಿಗಳು ಬಳಸ್ತಿದ್ದಂತ 4 ಮೊಬೈಲ್ ಆಗಿರ್ಬೋದು, ಜೊತೆಗೆ ಅವರ ಬಳಿ ಇದ್ದಂತ 2 ದ್ವಿಚಕ್ರ ವಾಹನ ಹಾಗೂ ಕೃತ್ಯಕ್ಕೆ ಬಳಸಿದಂತ ಇತರೆ ವಸ್ತುಗಳನ್ನ ಅಂದ್ರೆ ತೂಕದ ಮಿಶ್ರಣ ಆಗಿರ್ಬೋದು, ಜೊತೆಗೆ ಅಲ್ಲಿ ಪ್ಯಾಕೆಟ್ಗಳನ್ನ ಅಂದ್ರೆ 10 ಗ್ರಾಮ್ 20 ಗ್ರಾಮ್ 50 ಗ್ರಾಮ್ 100 ಗ್ರಾಮ್ ಈ ರೀತಿಯಾಗಿ ಪ್ಯಾಕೆಟ್ಗಳನ್ನ ಮಾಡಿ ಅದು 1 ಗ್ರಾಮ್ಗೆ ಇಷ್ಟು ಅಮೌಂಟ್ ಅಂತ ಹೇಳಿ ಅದನ್ನ ಮಾರಾಟವನ್ನ ಈ ನೈಜೀರಿಯನ್ ಮೂಲಕವಾಗಿ ತರಿಸ್ಕೊಂಡು ಇವರು ಆರೋಪಿಗಳು ಮಾಡ್ತಾ ಇದ್ರು. ಇವರೆಲ್ಲರೂ ಕೂಡ ವಿದೇಶಿ ಪ್ರಜೆಗಳಾಗಿರೋದ್ರಿಂದ ಪೊಲೀಸರು ಈಗಾಗಲೇ ಅಂದ್ರೆ CCB ಜಂಟಿ ಕಾರ್ಯಾಚರಣೆ ನಡೆಸಿ ಈಗ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದು ಅವರ ಹಿನ್ನೆಲೆಯನ್ನ ಕೆದಕುವಂತ ಕೆಲಸಗಳು ಆಗ್ತಾ ಇದೆ. ಜೊತೆಗೆ ಇವರು ಬೇರೆ ದೇಶದ ಅಂದ್ರೆ ನೈಜೀರಿಯನ್ಗಳಿಂದ ಈ ರೀತಿಯಾಗಿ ಪೆಡ್ರಲ್ ಅವರ ಮೂಲಕವಾಗಿ ತರಿಸ್ಕೊಂಡು ಈ ರೀತಿಯಾಗಿ ಕೃತ್ಯವನ್ನು ಎಸಗ್ತಾ ಇದ್ರು. ಇವರು ಸಾಕಷ್ಟು ಪ್ಲಾನ್ ಗಳನ್ನ ಮಾಡ್ಕೊಂಡು ಬ್ಯಾಗ್ ನಲ್ಲಿ ಅಥವಾ ಬೇರೆ ಬೇರೆ ವಸ್ತುಗಳಲ್ಲಿ ಅದು ಗೊತ್ತಾಗದ ರೀತಿಯಾಗಿ ಬೆಂಗಳೂರಿಗೆ ತರಿಸ್ಕೊಂಡು ಈ ರೀತಿಯಾಗಿ ಕೃತ್ಯವನ್ನು ಎಸಗ್ತಿದ್ರು ಅನ್ನೋದು ಕೂಡ ಗೊತ್ತಾಗಿದೆ. ಹೀಗಾಗಿ ಆರೋಪಿಗಳನ್ನ ಬಂಧಿಸಿ ಹೆಚ್ಚಿನ ತನಿಖೆ ಕೂಡ ಮುಂದುವರಿತಾ ಇದೆ. ಗಾಯತ್ರಿ. ಎಸ್, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಿಧಾನ